ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ, ಮುದ್ದೆಗೆ ಅನ್ನಕ್ಕೆ ಎಲ್ಲ. ಈ ರೀತಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ರುಚಿ ಇರುತ್ತೆ. ಇದು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ಈಗ ಸಾಂಬಾರುಗಳು ತುಂಬಾ ಮನೆಗಳಲ್ಲಿ ಜಾಸ್ತಿನೇ ಇದು ಮಾಡೋದು. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು 1 ಲೋಟ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಅಂದರೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ, ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ವಿಷಲ್ಲು ಕೂಗಿಸ್ಕೊಳ್ಬೇಕು. ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಇವಾಗ 2 ವಿಷಲ್ ಕೂಗಿಸ್ಕೊಳ್ಬೇಕು ಫಸ್ಟೇ. ನೋಡಿ, ಬೇಳೆ ಬೇಯೋದಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಒಂದು ಅರ್ಧ ಈರುಳ್ಳಿ, ಅಂದರೆ ರುಚಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಕಟ್ ಮಾಡಿ ಹಾಕಬೇಕು ರುಬ್ಬಕ್ಕೆ ಹಾಕೋದ್ರಿಂದನೂ. ಸಾಂಬಾರು ಪೌಡ್ರು ನಾನಿಲ್ಲಿ 2 ಚಮಚ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಹುಣಸೆ ರಸ. ನಾವು ಟೊಮೊಟೊ ಎಷ್ಟು ಹಾಕಿದ್ರೂ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೇ ಅದು ರುಚಿ. ನೋಡಿ, ರುಬ್ಬಿದಾಗಿದೆ. ನೋಡಿ ನುಗ್ಗೆಕಾಯಿ ಈ ಥರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಬೇಳೆ ಬೆಂದಿದೆ. ನೋಡಿ, ಈ ಥರ ಬೇಯಬೇಕು. ಬೇಳೆ ತುಂಬ ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬ ರುಚಿ ಬರುತ್ತೆ. ನೋಡಿ, ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ಬೇಕು. ನಾವು ಖಾರ ಏನು ರುಬ್ಬಿದ್ವಲ್ಲ ಸೇರಿಸ್ಕೊಳ್ಬೇಕು. ನಮ್ಗೆ ನೀರು ನೋಡಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ಸ್ವಲ್ಪ ತೆಳು ಇಷ್ಟಪಡ್ತಾರೆ ಕೆಲವರು, ಸ್ವಲ್ಪ ಗಟ್ಟಿ ಇರಬೇಕು ಅಂತಾರೆ. ನೋಡಿಕೊಂಡು ಸ್ವಲ್ಪ ಇದು ನಾನು ಮೀಡಿಯಮ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿನೂ ಮಾಡಲ್ಲ, ತೆಳು ಮಾಡಲ್ಲ. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ. ತುಂಬಾ ರುಚಿ ಇರುತ್ತೆ ನುಗ್ಗೆಕಾಯಿ ಸಾಂಬಾರು. ನೋಡಿ, ಇದಕ್ಕೆ ಟೊಮೊಟೊ 2 ಕಟ್ ಮಾಡಿರೋ ಅಂಥದ್ದು, ಆಲೂಗಡ್ಡೆ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋದು 2 ಆಲೂಗಡ್ಡೆ, 2 ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ನಾನು 2 ಈರುಳ್ಳಿನಲ್ಲಿ ರುಬ್ಬಕ್ಕೆ ಅರ್ಧ ಹಾಕಿದ್ದೀನಿ. ಇನ್ನು 1 ಈರುಳ್ಳಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿ ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕಿದ್ರೆ ಸರೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಬೇಕು. ನುಗ್ಗೆಕಾಯಿ ಇವಾಗಲೇ ಹಾಕ್ಬಾರ್ದು, 1 ವಿಷಲ್ ಹಾಕ್ಸ್ಕೊಳ್ಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ಫಸ್ಟೇ ಹಾಕಿದ್ರೆ ನುಗ್ಗೆಕಾಯಿ ಎಲ್ಲ ತುಂಬ ನುಣ್ಣಗೆ ಬೆಂದ್ಬಿಡುತ್ತೆ, ಬೆಂದೆಲ್ಲ ಅದು ಬಿಟ್ಕೊಂಡ್ಬಿಡುತ್ತೆ. ಆಲೂಗಡ್ಡೆ ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನುಗ್ಗೆಕಾಯಿ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ನುಗ್ಗೆಕಾಯಿ ಹಾಗೇ ಇರುತ್ತೆ. 1 ವಿಷಲ್ ಹಾಕ್ಸ್ಕೊಂಬಿಡಿ. ನೋಡಿ, ಕುದೀತಾ ಇದೆ. ನೋಡಿ, ಆಲೂಗಡ್ಡೆ ಬೆಂದಿದೆ. ಈಗ ನುಗ್ಗೆಕಾಯಿ ಹಾಕ್ಕೊಳ್ಬೇಕು. ಈ ಥರನೇ ಮಾಡಿ ಈಗ ಮಾಡೋದ್ರಿಂದ ನುಗ್ಗೆಕಾಯಿ ಹಾಗೆ ಸಿಗುತ್ತೆ. ನಾವು ತಿನ್ನಬೇಕಾದ್ರೆ ಒಂದೇ ಸರಿ ಹಾಕ್ಬಿಟ್ರೆ ಬಾಯಿಗೆ ಸಿಗಲ್ಲ. ನೋಡಿ, ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ. ಈಗ ನೀವು ಇದಕ್ಕೆ 1 ವಿಷಲ್ ಹಾಕಿ ಕೂಗಿಸ್ಕೊಂಡ್ರೆ ನುಗ್ಗೆಕಾಯಿ ತುಂಬಾ ಬೆಂದ್ಬಿಡುತ್ತೆ. ಹಾಗೆ ಬೇಯಿಸ್ಕೊಳ್ಬೋದು. ಲೇಟ್ ಆಗುತ್ತೆ ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿ, ಅಂದರೆ ವಿಷಲ್ ಕೂಗೋಕ್ಕೆ ಬಿಡಬಾರ್ದು. ಇನ್ನೇನು ಒಂದು 5 ನಿಮಿಷದಲ್ಲಿ ಕೂಗುತ್ತೆ ಅನ್ನೋವಾಗ ಸ್ಟವ್ ಆಫ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಬೇಯುತ್ತೆ. ಆ ಒಳಗಡೆ ಆ ಪ್ರೆಷರ್ಗೆ ಬೆಂದ್ಕೊಳ್ಳುತ್ತೆ. 1 ವಿಷಲ್ಲು ಕೂಗಿಸ್ಬಾರ್ದು. ಕೂಗಿಸಿದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನುಗ್ಗೆಕಾಯಿ. ಮುದ್ದೆಗಂತೂ ಸೂಪರಾಗಿರುತ್ತೆ. ಅನ್ನದ ಜೊತೆ ಮುದ್ದೆಗೆ ಎಲ್ಲ ಒಂದು ಚೂರು ಸಾಂಬಾರು ಉಳಿಯೋದಿಲ್ಲ. ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ ಅಷ್ಟು ರುಚಿ ಇರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಆಗಿದೆ ಈಗ. ನೋಡಿ, ಈ ಥರನೇ ಇರಬೇಕು. ನಾವು 1 ವಿಷಲ್ ಕೂಗಿಸ್ಬಿಟ್ರೆ ನುಗ್ಗೆಕಾಯಿ ಕೈಗೆ ಸಿಗಲ್ಲ, ಎಲ್ಲ
ಬಿಟ್ಕೊಂಬಿಡುತ್ತೆ. ಈ ಥರನೇ ಇರಬೇಕು ಅಂದರೆ ಹದವಾಗಿ ನೋಡಿಕೊಂಡು ಹಾಗೆ ಬೇಯಿಸ್ಕೊಬೋದು, ಇಲ್ಲಾಂದರೆ ವಿಷಲ್ ಹಾಕಿ ಕೂಗಿಸ್ಕೊಳ್ಬಾರ್ದು. ನೋಡಿ ರೆಡಿಯಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು. ಸ್ವಲ್ಪ ಸಾಸಿವೆ, ಅರ್ಧ ಈರುಳ್ಳಿ ಇತ್ತಲ್ಲ ಕಟ್ ಮಾಡಿರೋದು, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ನೋಡಿ ಈರುಳ್ಳಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು, ಚಿಕ್ಕದ್ರಲ್ಲಿ ಏನಾದರೂ ಮಾಡಿಕೊಂಡ್ರೂ ಆಗುತ್ತೆ ಒಗ್ಗರಣೆ. ನಾನು ಇದರಲ್ಲಿ ಎಣ್ಣೆ ಇತ್ತು ಕರ್ದಿದ್ದು, ಸಂಡಿಗೆ ಕರ್ದಿದ್ದು ಎಣ್ಣೆ ಇತ್ತು, ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವು ಸ್ವಲ್ಪ. ಲಾಸ್ಟಲ್ಲಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ತುಂಬಾ ರುಚಿ ಇರುತ್ತೆ, ಅದ್ರ ಘಮನೇ ಬೇರೆ ಇರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಹಳೆ ಕಾಲದ ಅಡುಗೆ, ಇವಾಗಿಂದ ಅಡುಗೆ ಅಲ್ಲ, ಸಾಂಬಾರಿದು. ಈ ರುಚಿನಲ್ಲಿ ನೋಡಿ ಅದೇ ಬಾಣಲೆಗೆ ಸ್ವಲ್ಪ ಸಾರು ಹಾಕ್ಕೊಂಡು ಇದಕ್ಕೆ ಕುಕ್ಕರ್ಗೆ ಬಗ್ಸೋಣ. ನೋಡಿ ತುಂಬಾ ಚೆನ್ನಾಗಾಗಿದೆ, ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಈಸಿಯಾಗೆ ಮಾಡ್ಕೊಳ್ಬೋದು. ಕೆಲವರು ರುಬ್ದಿರನೇ ಮಾಡ್ತಾರೆ, ಅಂದರೆ ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದ್ರಿಂದ ಅದು ರುಚಿ ಇನ್ನೂ ಜಾಸ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.